ಇದು ನಾನು PUC ಇದ್ದಾಗ ಆದಂಥ ಘಟನೆ. ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ಅಕ್ಕಗೆ ಒಂದು ಮಗು ಆಗಿತ್ತು. ಅದು ಹುಟ್ಟಿ ಒಂದು 5 ತಿಂಗಳಾಗಿತ್ತು. ಅದು ತುಂಬ ಕ್ಯೂಟ್ ಆಗಿತ್ತು. ಅದು ಅಷ್ಟು ಇನ್ನೂ 5 ಮಂತ್ಸ್ ಆಗಿಲ್ಲ, ಬಟ್ ಅದರ ಆ್ಯಕ್ಟಿವಿಟೀಸ್ ತುಂಬ ಅಂದರೆ ತುಂಬ ಎಲ್ಲರಿಗೂ ಒಂಥರ ಆಕರ್ಷಣೆ ಆಗಿತ್ತು. ಅದಾದರೆ ತುಂಬ ನೈಟ್ ಹೊತ್ತು ತುಂಬ ಅಂದರೆ ತುಂಬ ಅಳ್ತಿತ್ತು. ನಾವು ಎಲ್ಲ ಥರ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ಥರ ಮಾಡಿ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ವಿ. ಬಟ್ ದಿನ ಕಳೆದಂಗೆ ಅದು ಸ್ವಲ್ಪ ಜಾಸ್ತಿನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಡಾಕ್ಟ್ರು ಚೆಕ್ ಮಾಡಿ ಹೇಳಿದರು, ಈ ಮಗುವಿನ ಹೊಟ್ಟೆ ಒಂದು ಸ್ವಲ್ಪ ಬೇರೆ ರೀತಿ ಬಡ್ಕೊಳ್ಳುತ್ತೆ, ನಾರ್ಮಲ್ ಮಗು ಥರ ಇಲ್ಲ ಅಂತ ಹೇಳಿದರು. ಬಟ್ ನಮ್ಮ ಮನೇಲೆಲ್ಲ ಅಜ್ಜಿ ಅಮ್ಮ ಎಲ್ಲ ಸ್ವಲ್ಪ ಹಳೆ ಕಾಲದವ್ರು ಇರೋದಕ್ಕೆ, ಇಲ್ಲ ಈ ಡಾಕ್ಟ್ರ್ ಮಾತನ್ನೆಲ್ಲ ನಂಬೇಡಿ, ಅವ್ರು ಸುಮ್ಮನೆ ಹಾಗೆ ದುಡ್ಡು ಅರ್ನ್ ಮಾಡೋಕ್ಕೆ ಈ ರೀತಿ ಹೇಳ್ತಾರೆ ಅಂತ ಹೇಳಿ ವಾಪಸ್ ಮನೆಗೆ ಬಂದುಬಿಟ್ವಿ. ಮತ್ತೆ ಸ್ವಲ್ಪ ದಿನ ಹಾಗೆ ಸ್ವಲ್ಪ ಮೇಂಟೈನ್ ಮಾಡ್ತಾ ಹೋದ್ವಿ. ಅದು ಮತ್ತೆ ದಿನ ಹೋದಾಗೆ ಜಾಸ್ತಿನೇ ಅಳಕ್ಕೆ ಸ್ಟಾರ್ಟ್ ಮಾಡ್ತು. ಕಡೆಗೂ ಫೈನಲ್ ಆಗಿ ಒಂದ್ಸರಿ ಬೇರೆ ಡಾಕ್ಟ್ರ್ ಹತ್ರ ಹೋದಾಗ ಅವರು ಕೂಡ ಹಾಗೆ ಹೇಳಿದರು, ಈ ರೀತಿ ಹೊಟ್ಟೆ ಬಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದರು. ನಾವು ಒಂಥರ ಸಡನ್ನಾಗಿ ಶಾಕ್ ಆದ್ವಿ. ಅವಾಗೆಲ್ಲ ಒಂಥರ ಟೆಸ್ಟ್ ಮಾಡೋಕ್ಕೆ ಅಂತ ಎಲ್ಲ ಅಪ್ರೂವ್ ಮಾಡಿದ್ವಿ, ಟೆಸ್ಟ್ ಮಾಡ್ಸೋಣ ಅಂಥೇಳಿ. ಅದು ಎಷ್ಟು ಅಳ್ತಾ ಇತ್ತಂತಂದರೆ ಡಾಕ್ಟ್ರಿಗೂ ಕೂಡ ಸಂಭಾಳ್ಸೋಕ್ಕಾಗಲಿಲ್ಲ. ಕಡೆಗೂ ಡಾಕ್ಟ್ರ್ ಅಂದರು, ಬೇಗ ಒಂದು ಸ್ವಲ್ಪ ಇದು ಮಾಡೋಣ, ಬೇಗ ನೀವು ರಿಪೋರ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಕೊಡಿ ಬೇಗ ಮಾಡೋಕ್ಕೆ. ಅಷ್ಟದು ಬರೋಷ್ಟೊತ್ತಿಗೆ ಅದು ಮಗು ತೀರ್ಕೊಂಡ್ಬಿಡ್ತು. ಬಟ್ ಆ್ಯಕ್ಚುಲಿ ನಾನು ಅವತ್ತು ಮನೆಯಲ್ಲೇ ಇದ್ದೆ. ಅಕ್ಕ ಅಮ್ಮ ಮಾತ್ರ ಹಾಸ್ಪಿಟ್ಲಿಗೆ ಹೋಗಿದ್ರು. ಹೋಗಬೇಕಾದ್ರೆ ಬರಬೇಕಾದ್ರೆ ಆಟೋಯಿಂದ ಬರಬೇಕಾದ್ರೆ ತುಂಬ ಅಂದರೆ ತುಂಬ ಅಳೋ ಇದರಿಂದ ಬಂದರು. ನಾನು ಮಗುನ ಎತ್ಕೋಬೇಕು, ಇನ್ನು ಕಾಲೇಜಿಂದ ಬಂದು ಆಟ ಆಡಿಸ್ಬೇಕು ಅಂತ ಎತ್ಕೊಳಕ್ಕೆ ಹೋದೆ. ನನಗದು ಬಾಯಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಅದು ನನಗೆ ತುಂಬ ಒಂಥರ ಮರೆಯೋಕ್ಕಾಗದೇ ಇರೋವಂಥ ಘಟನೆ. ಅದೇ ನಮ್ಮ ಮನೆಯಲ್ಲಿ ಫಸ್ಟ್ ಮಗು ಆಗಿತ್ತು. ಹೀಗಾಗಿ ತುಂಬ ಅದನ್ನ ನೆನ್ಪು ಮಾಡ್ಕೊಂಡ್ರೆ ಇವಾಗ ಅವ್ಳಿಗೆ ಮಗು ಆಗಿದೆ, ಇವಾಗ ಅದರಿಂದ ನಾವು ಹೊರಗಡೆ ಬಂದ್ವಿ. ಬಟ್ ಆವಾಗ ಎಲ್ಲಾದರೂ ಒಂದು ಚಿಕ್ಕ ಮಗುವಿನ ಒಂದು ಕಾಲು ಕೈ ಯಾರಾದರೂ ಎತ್ಕೊಂಡಾಗ ಕಾಣಿಸಿದ್ರೆ ನಾನು ರಸ್ತೆಯಲ್ಲೇ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಅಷ್ಟು ನನಗದೊಂದು ಸ್ಟೋರಿ ಮಾತ್ರ ಇವತ್ತಿಗೂ ಸ್ವಲ್ಪ ಡೀಪಾಗಿ ನೆನೆಸ್ಕೋದ್ರೆ ಅಳು ಬಂದ್ಬಿಡತ್ತೆ ನನಗೆ.